ಇಲ್ಲಿ ಬೆಂಗಳೂರು ನಾರ್ತ್ ಹತ್ರ ಬರುತ್ತೆ, ಶಾಂಭಟ್ರಪಾಳ್ಯ ಅಂದ್ಬಿಟ್ಟು ನಮ್ಮೂರು ಹೆಸರುಘಟ್ಟ ಹತ್ರ. ಸೊ ಈಗ ನಾವು ಜೋಳ ಬೆಳೆದಿದ್ವಿ ಆಯಿತಾ. ಬಟ್ ಇದಕ್ಕೆ ಹುಳ ಬಿದ್ದುಬಿಟ್ಟು ನಾವು ಅವಾಗ ಏನು ಮಾಡೋದು, ಲೇಬರ್ಗೆ 1200 ಆಗುತ್ತೆ ಅಂದರೆ ದಿನಕ್ಕೆ, ಪ್ಲಸ್ ಇದು ಮೆಡಿಸಿನ್ ಕಾಸ್ಟ್ ಎಲ್ಲ ಇತ್ತು. ಆಮೇಲೆ ದಿನ ಪೂರ್ತಿ ಆಗ್ತಾಯಿತ್ತು, ಅಷ್ಟೊತ್ತಿಗೆ ತಿನ್ಬಿಡ್ತಾಯಿದ್ವು ಹುಳಗಳು. ಸೊ ನಾವು ಏನು ಮಾಡೋದಂತ ತಲೆ ಕೆಡಿಸ್ಕೊಂಡಾಗ ಯಾರೋ ಒಬ್ಬರು ಸಜೆಷನ್ ಕೊಟ್ಟರು, ಮಲ್ಟಿಪ್ಲೆಕ್ಸ್ ಡ್ರೋನ್ ಅಂತೇಳಿ. ಸೊ ಅವನ್ನ ಕನ್ಸಲ್ಟ್ ಮಾಡಿದ್ವಿ. ರೀಸನಬಲ್ ಪ್ರೈಸಲ್ಲಿ ಹೊಡ್ಕೊಟ್ರು, ಬೇಗ ಲೆಸ್ ದೆನ್ 30 ಮಿನಿಟ್ಸ್. ಈಗ ಫುಲ್ ಡೇ ಆಗೋದು ಬದಲು ಲೆಸ್ ದೆನ್ 30 ಮಿನಿಟ್ಸಲ್ಲಿ 3 ಎಕರ್ಸ್ವರೆಗೂ ಹೊಡ್ಕೊಟ್ರು ನಮಗೆ ರೀಸನಬಲ್ ಪ್ರೈಸಲ್ಲಿ. ಮತ್ತು ರಿಸಲ್ಟ್ ತುಂಬ ಚೆನ್ನಾಗಿದೆ. ಅದಕ್ಕೆ ನಾವು ಸೆಕೆಂಡ್ ಟೈಮ್ ಕರ್ಸಿವಿ. ಮುಂದೆ ಏನಾದರೂ ಬೇಕಾದ್ರೂ ತುಂಬ ಕನ್ಸಲ್ಟ್ ಮಾಡ್ತೀವಿ ನಾವು. ಸೊ ಅದು ಮೇಲಿಂದ ಡ್ರೋನ್ ಹೊಡೋದ್ರಿಂದ ಜೋಳಕ್ಕೂ ಸುಳಿ ಪೂರ್ತಿ ಬೀಳುತ್ತೆ, ಮತ್ತು ಅಡಿಕೆಗೂ ಅಷ್ಟೇ. ಅಡಿಕೆಗೂ ನೀವೇನು ತಲೆ ಕೆಡಿಸ್ಕೊಳಂಗಿಲ್ಲ, ಮೇಲಿಂದ ಸ್ಪ್ರೇ ಆಗೋದ್ರಿಂದ ಅಡಿಕೆಗೂ ಸುಳಿಗೂ ಬೀಳುತ್ತೆ. ಈಗ ಕೆಮಿಕಲ್ಸ್ ಯೂಸ್ ಮಾಡ್ತೀವಿ, ಫರ್ಟಿಲೈಸರ್ಸು, ಇನ್ಸೆಕ್ಟಿಸೈಡ್ಸ್ ಎಲ್ಲ ತುಂಬ ಕೆಮಿಕಲ್, ಹೆವಿ ಮೆಟಲ್ಸ್ ಎಲ್ಲ ಇರುತ್ತೆ. ಸೊ ಅದನ್ನು ಅದರಲ್ಲಿ ಕಾಂಟ್ಯಾಕ್ಟಲ್ಲಿ ಇರಬೇಕಾಗುತ್ತೆ. ಏನಾದರೂ ನಾವು ಹ್ಯೂಮನ್ ಸ್ಪ್ರೇ ಮಾಡೋಕ್ಕೋದ್ರೆ ಕಾಂಟ್ಯಾಕ್ಟಲ್ಲಿ ಇರಬೇಕಾಗುತ್ತೆ. ಬಟ್ ಇದು ಡ್ರೋನ್ ಆಗಿದ್ದರಿಂದ ನಾವೇನು ಕಾಂಟ್ಯಾಕ್ಟಲ್ಲಿ ಹೋಗೋಂಗಿಲ್ಲ. ಹೆಲ್ದಿಯಾಗಿರುತ್ತೆ, ಈಕೋ ಫ್ರೆಂಡ್ಲಿ ಆಗಿರುತ್ತೆ, ನಮಗೆ ಹೆಲ್ದಿಯಾಗಿರುತ್ತೆ. ಮತ್ತು ಏನು ಯಾರಿಗೂ ಅಷ್ಟೊಂದು ಹೆಲ್ತ್ ಇಶ್ಯೂಸ್ ಬರೋಲ್ಲ. ಹೆವಿ ಮೆಟಲ್ಸ್ ಮತ್ತು ಇನ್ಸೆಕ್ಟಿಸೈಡ್ಸ್ ಅಥವಾ ಪೆಸ್ಟಿಸೈಡ್ಸ್ ಏನಿಂದ್ರಿಂದನಾದರೂ ಆಗಿರಲಿ.